ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂರ್ಯಪುತ್ರನಾದ ಶನಿದೇವನಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಭಯಪಡ್ತಾರೆ. ಶನಿದೇವನದ್ದು ಕೋಪದ ಸ್ವಭಾವ. ಆತ ಇತರೆ ಗ್ರಹಗಳಿಗೆ ತೊಂದರೆಯನ್ನುಂಟು ಮಾಡ್ತಾನೆಂದು ಹೆದರುವುದುಂಟು. ಆದರೆ ಶನಿಗೂ ಕೂಡ ಭಯಪಡುವ ಗುಣವಿದೆ. ಈತನು ಕೂಡ ಕೆಲವು ವ್ಯಕ್ತಿಗಳಿಗೆ, ವಸ್ತುಗಳಿಗೆ ಹೆದರುತ್ತಾನೆ. ಶನಿ ಯಾವಾಗಲೂ ನ್ಯಾಯವನ್ನೇ ಅನುಸರಿಸುವವನು. ಆದ್ದರಿಂದ ಪರಶಿವನು ಶನಿಯನ್ನ ನವಗ್ರಹಗಳ ನ್ಯಾಯಾಧೀಶನನ್ನಾಗಿ ಮಾಡಿರುವುದು. ಇಡೀ ಜಗತ್ತೇ ಶನಿದೇವರಿಗೆ ಭಯಪಡುವಾಗ ಸ್ವತಃ ಶನಿಯೇ ಹನುಮಂತನನ್ನ ನೋಡಿದ್ರೆ ಭಯ ಬೀಳುತ್ತಾನೆ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಚಾರ. ಶನಿ ಮತ್ತು ಹನುಮಂತನ ನಡುವಿನ ಸಮರದ ಬಗ್ಗೆ ಕೇಳಿದ್ದೀರಾ? ಶನಿಯು ಹನುಮಂತನನ್ನ ನೋಡಿ ಹೆದರಲು ಕಾರಣವೇನು? ಶನಿ ಮತ್ತು ಹನುಮಂತನಿಗೆ ಸಂಬಂಧಿಸಿದ ಈ ಕಥೆಯನ್ನ ನೀವು ತಿಳಿಯಲೇಬೇಕು. ಶನಿದೇವನಿಗೆ ಹನುಮಂತನನ್ನ ಕಂಡ್ರೆ ಯಾಕೆ ಅಷ್ಟೊಂದು ಭಯ? ಶನಿಯು ಹನುಮಂತನ ಮೇಲೆ ತನ್ನ ವಕ್ರದೃಷ್ಟಿಯನ್ನ ಬೀರಲು ಹೋದಾಗ ಹನುಮಂತನು ಮಾಡಿದ್ದೇನು ಗೊತ್ತಾ? ಮತ್ತೆ ಹನುಮಂತನು ಕೊಟ್ಟಂತ ಕಾಟಕ್ಕೆ ನಿನ್ನ ಸಹವಾಸವೇ ಬೇಡ ಅಂತ ಶನಿದೇವನೇ ಹೆದರಿ ಓಡಿ ಹೋಗಿದ್ದೇಕೆ? ಅಷ್ಟಕ್ಕೂ ಹನುಮಂತನ ಭಕ್ತರಿಗೆ ಶನಿದೇವನು ಕಷ್ಟವನ್ನ ಕೊಡೋದಿಲ್ಲ ಅಂತ ಹೇಳುವುದರ ಹಿಂದೆ ಇರುವ ಕಾರಣವೇನು? ಈ ರೀತಿ ಶನಿದೇವ ಮತ್ತು ಹನುಮಂತನ ಒಪ್ಪಂದದ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಒಂದು ಕಥೆಯ ಪ್ರಕಾರ ಶನಿ ಬಾಲ್ಯದಲ್ಲೇ ಕಪ್ಪಾಗಿರುತ್ತಾನೆ. ಇದು ಆತನ ತಂದೆಯ ಅಸಮಾಧಾನಕ್ಕೆ ಕಾರಣವಾಗಿರುತ್ತದೆ. ಇದೇ ಕಾರಣ ಶನಿ ತನ್ನ ಬಾಲ್ಯದಲ್ಲೇ ಮನೆಯಿಂದ ಹೊರಬಂದು ತನ್ನ ಶಕ್ತಿಯಿಂದ ಗ್ರಾಮವೊಂದರಲ್ಲಿ ಜನರಿಗೆ ತೊಂದರೆ ಕೊಡುತ್ತಾನೆ. ಅಲ್ಲಿನ ಜನರು ಶನಿಗೆ ನೀರು ಕುಡಿಯಲು ಬಿಟ್ಟಿರುವುದಿಲ್ಲ. ಇದರಿಂದ ಕೋಪಗೊಂಡು ಗ್ರಾಮಕ್ಕೆ ಬೆಂಕಿಯನ್ನ ಹಚ್ಚುತ್ತಾನೆ. ಜನರೆಲ್ಲರೂ ಶನಿಯನ್ನ ಕೊಲ್ಲುವುದಕ್ಕೆ ಸುತ್ತುವರಿದ ಸಂದರ್ಭದಲ್ಲಿ ಹನುಮಂತನು ಬಂದು ಆತನನ್ನ ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿಮಾತು ಹೇಳುತ್ತಾನೆ. ಆದರೆ ಇದನ್ನ ಕೇಳದ ಶನಿಯು ಹನುಮಂತನ ಮೇಲೆಯೇ ಜಗಳ ಮಾಡೋಕೆ ಶುರು ಮಾಡುತ್ತಾನೆ. ಇಬ್ಬರ ನಡುವೆ ಯುದ್ಧ ಆರಂಭವಾಗುತ್ತದೆ. ನಂತರ ಆಂಜನೇಯ ತನ್ನ ಬಾಲದಿಂದ ಸುತ್ತಿ ಎಸೆಯುತ್ತಾನೆ. ಅಂದಿನಿಂದ ಭಗವಾನ್ ಹನುಮಂತನನ್ನ ಕಂಡ್ರೆ ಶನಿಗೆ ಭಯವೆಂದು ಕಥೆಗಳು ಹೇಳುತ್ತವೆ. ಒಮ್ಮೆ ಹನುಮಂತನು ಒಂದು ಪರ್ವತದ ಮೇಲೆ ಕುಳಿತು ಶ್ರೀರಾಮನ ಧ್ಯಾನ ಮಾಡುತ್ತಿದ್ದನು. ಅದೇ ಸಮಯದಲ್ಲಿ ಶನಿಯು ತನ್ನ ವಕ್ರದೃಷ್ಟಿಯನ್ನ ಯಾರ ಮೇಲೆ ಬೀರಲಿ ಅಂತ ಚಿಂತಿಸುತ್ತಿದ್ದ ಅದೇ ಪರ್ವತದ ಮೇಲೆ ಓಡಾಡುತ್ತಿದ್ದನು. ಆಗ ಅಲ್ಲೇ ಕುಳಿತಿದ್ದಂಥ ಹನುಮಂತನನ್ನು ಕಂಡು ಶನಿದೇವನು ಹನುಮಂತನ ಹತ್ತಿರಕ್ಕೆ ಬರುತ್ತಾನೆ. ಧ್ಯಾನದಲ್ಲಿ ಮುಳುಗಿದ್ದಂತಹ ಹನುಮಂತನನ್ನ ಕಂಡು ಶನಿದೇವನು ಹನುಮಂತ ಎಂದನು. ಆಗ ಹನುಮಂತನು ಶನಿಯ ಕಡೆಗೆ ತಿರುಗಿ ನೋಡಿ ಎದ್ದು ನಿಂತನು. ನಾನೀಗ ನಿನ್ನ ಮೇಲೆ ನನ್ನ ವಕ್ರದೃಷ್ಟಿಯನ್ನ ಬೀರಲು ಬಂದಿದ್ದೇನೆ. ಹನುಮಂತ, ಇಂದಿನಿಂದ 7.5 ವರ್ಷಗಳವರೆಗೆ ನನ್ನ ಪ್ರಭಾವ ನಿನ್ನ ಮೇಲೆ ಇರುತ್ತದೆ. ಆದ್ದರಿಂದ ನಾನೀಗ ನಿನ್ನ ದೇಹದಲ್ಲಿ ಪ್ರವೇಶ ಮಾಡಬೇಕಿದೆ ಎಂದನು. ಅದಕ್ಕೆ ಹನುಮಂತನು, ನಿನಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ಶನಿದೇವ, ಕ್ಷಮೆ ಇರಲಿ, ನೀವು ನನ್ನ ಶರೀರದ ಮೇಲೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಎಂದನು. ಆಗ ಶನಿಯು ಕೋಪಗೊಂಡು, ನಿನಗೆ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವಿದೆಯೇ ಹನುಮಂತ ಎಂದನು. ಅದಕ್ಕೆ ಹನುಮಂತನು, ನೀವು ಎಲ್ಲ ರೀತಿಯಲ್ಲೂ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಶನಿದೇವ. ಆದರೆ ಇಲ್ಲಿ ಸಮಸ್ಯೆ ಏನೆಂದರೆ ನನ್ನಲ್ಲಿ ಈಗ ಎಲ್ಲಿಯೂ ಕೂಡ ಜಾಗವಿಲ್ಲ. ನನ್ನ ಭುಜಗಳ ಮೇಲೆ ನಿಮಗೆ ಜಾಗ ಕೊಡೋಣವೆಂದರೆ ಅದೇ ಭುಜಗಳ ಮೇಲೆ ರಾಮ ಲಕ್ಷ್ಮಣರನ್ನ ಹೊತ್ತೊಯ್ಯಬೇಕು. ಕೈಗಳ ಮೇಲೆ ಜಾಗ ಕೊಡೋಣವೆಂದರೆ ಅದೇ ಕೈಗಳಿಂದ ನನ್ನ ರಾಮನ ಸೇವೆ ಮಾಡಬೇಕಿದೆ. ಇನ್ನು ಕಾಲುಗಳಂತೂ ರಾಮ ಸೇತುವೆಯನ್ನು ನಿರ್ಮಿಸುವಾಗ ತುಂಬ ಅವಶ್ಯಕ ಹೋಗಲಿ. ನನ್ನ ಹೃದಯದಲ್ಲಾದರೂ ಜಾಗ ಕೊಡೋಣವೆಂದರೆ ಅಲ್ಲಿ ಸೀತಾಮಾತೆಯು ನನ್ನ ರಾಮನೊಂದಿಗೆ ವಾಸಿಸುತ್ತಿದ್ದಾರೆ. ಅಲ್ಲಿ ಮತ್ತೊಬ್ಬರಿಗೆ ಜಾಗವಿಲ್ಲ. ಈ ರೀತಿ ನನ್ನ ತನು ಮನ ಕಣಕಣದಲ್ಲೂ ಪ್ರಭು ಶ್ರೀರಾಮನೇ ಇರುವಾಗ ನಾನು ನಿಮಗೆ ಎಲ್ಲಿ ಜಾಗ ಕೊಡಲಿ ಶನಿದೇವ ಎಂದನು. ಇದಕ್ಕೆ ಕೇಳಿದ ಶನಿದೇವ ಕೋಪಗೊಂಡು, ನಿನಗೆ ನೆನಪಿರಲಿ ಹನುಮಂತ, ನನ್ನ ಕೋಪದಿಂದ ಮನುಷ್ಯರಲ್ಲೇ ಅಲ್ಲ ದೇವಾನುದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಮ್ಮೆ ನನ್ನ ವಕ್ರದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ನಾನು ಮೊದಲ 2.5 ವರ್ಷ ತಲೆಯ ಮೇಲೆ ಕೂತು ಅವರ ಬುದ್ಧಿಯನ್ನು ಕಡಿಮೆ ಮಾಡಿ ಅವರನ್ನು ಮೂರ್ಖರನ್ನಾಗಿ ಮಾಡುತ್ತೇನೆ. ಮುಂದಿನ 2.5 ವರ್ಷ ಅವರ ಹೊಟ್ಟೆಯ ಭಾಗದಲ್ಲಿ ಕುಳಿತು ಅವರ ಶರೀರವನ್ನು ಹಾಳು ಮಾಡಿ ಅನೇಕ ಸಂಕಷ್ಟಗಳನ್ನು ಕೊಡುತ್ತೇನೆ. ಕೊನೆಯ 2.5 ವರ್ಷ ಕಾಲಿನಲ್ಲಿ ಕೂತು ಅವರು ಅಲೆದಾಡುವ ಹಾಗೆ ಮಾಡಿ ಅವರ ಧನ ಸುಖ ನೆಮ್ಮದಿಯನ್ನೆಲ್ಲ ಕಿತ್ತುಕೊಂಡು ಪೂರ್ತಿಯಾಗಿ ದರಿದ್ರರನ್ನಾಗಿ ಮಾಡಿ ಅವರನ್ನು ಬಿಟ್ಟು ಬಿಡ್ತೇನೆ. ಸಿದ್ಧನಾಗು ಹನುಮಂತ, ಈಗ ನಿನ್ನ ಮೇಲೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತಿದೆ ಎಂದನು. ಅದಕ್ಕೆ ಹನುಮಂತನು, ನಿಮ್ಮ ನಿರ್ಧಾರವನ್ನು ಬದಲಿಸಲು ಸಾಧ್ಯವಿಲ್ಲವೆಂದರೆ ಅದಕ್ಕೆ ನಾನು ಏನು ತಾನೇ ಮಾಡುವುದಕ್ಕೆ ಸಾಧ್ಯವಿದೆ ಶನಿದೇವ?
ಈ ರಾಮ ಭಕ್ತನಲ್ಲಿ ನಿಮಗೆ ಎಲ್ಲಾದರೂ ಜಾಗ ಸಿಕ್ಕರೆ ಅದನ್ನು ಪಡೆದುಕೊಳ್ಳಿ. ನಿಮಗೆ ಸ್ವಾಗತ ಶನಿದೇವ. ನಿಮ್ಮ ನಿಯಮ ಅದೇನಿದೆಯೋ ಅದನ್ನು ನೀವು ಪಾಲನೆ ಮಾಡಿ. ನಾನು ಏನನ್ನ ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಮುಗುಳು ನಗುತ್ತಾ ಹನುಮಂತನು ಶ್ರೀರಾಮನ ಧ್ಯಾನವನ್ನ ಮಾಡಲು ಕುಳಿತು ಬಿಟ್ಟನು. ಆನಂತರ ಶನಿದೇವನು ಅತಿ ಕೋಪದಿಂದ ನೋಡಿಯೇ ಬಿಡೋಣ ಏನಾಗುತ್ತದೆ ಎಂದು ಧ್ಯಾನ ಮಾಡುತ್ತಿದ್ದಂಥ ಹನುಮಂತನ ತಲೆಯ ಮೇಲೆ ಕುಳಿತು ಬಿಟ್ಟ. ಇದರಿಂದ ಹನುಮಂತನಿಗೆ ತನ್ನ ತಲೆಯಲ್ಲಿ ಕೆರೆತ ಶುರುವಾಯಿತು. ಹನುಮಂತನು ಅವನ ತಲೆಯನ್ನ ಕೆರೆಯುತ್ತಿರುವುದನ್ನು ಕಂಡು ಶನಿದೇವನು ನಗಲು ಪ್ರಾರಂಭಿಸಿದನು. ಆಗ ಹನುಮಂತನು ತನ್ನ ಕೆರೆತವನ್ನ ಹೋಗಲಾಡಿಸಲು ಒಂದು ಬಂಡೆಯನ್ನ ತೆಗೆದುಕೊಂಡು ಶ್ರೀರಾಮ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬಿಟ್ಟ. ಆಗ ಹನುಮಂತನ ತಲೆಯ ಮೇಲೆ ಕುಳಿತಿದ್ದ ಶನಿದೇವನು ಬಂಡೆಯ ತೂಕಕ್ಕೆ, ಇದೇನಿದು ಹನುಮಂತ, ಬಂಡೆಯನ್ನ ತಲೆಯ ಮೇಲೆ ಇಟ್ಕೊಳ್ತಿರುವೆಯಲ್ಲ ಎಂದಾಗ, ಹೌದು ಶನಿದೇವ, ನನ್ನ ತಲೆಯಲ್ಲಿ ಏಕೋ ಕೆರೆತ ಉಂಟಾಗಿದೆ, ಹಾಗಾಗಿ ಈ ರೀತಿ ಮಾಡ್ತಿದ್ದೇನೆ ಎಂದನು. ಅದಕ್ಕೆ ಶನಿದೇವನು, ಕೆರೆತ ಉಂಟಾದರೆ ಅದಕ್ಕೆ ಯಾವುದಾದರೂ ತೈಲವನ್ನು ಔಷಧಿಯನ್ನು ಹಚ್ಚಬಹುದಲ್ಲವೇ ಎಂದಾಗ, ಇಲ್ಲ ಶನಿದೇವ, ನನ್ನ ಸ್ವಭಾವದಲ್ಲಿ ನನಗೆ ಕೆರೆತ ಉಂಟಾದರೆ ನಾನು ಈ ರೀತಿಯೇ ಮಾಡುತ್ತೇನೆ, ಆಗ ನನಗೆ ಕೆರೆತ ಕಡಿಮೆಯಾಗುತ್ತೆ ಎಂದು ಹೇಳುತ್ತಾ ಮತ್ತೊಂದು ಬಂಡೆಯನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಟುಕೊಂಡ. ಬಂಡೆಯ ತೂಕ ಹೆಚ್ಚಾಗಿದ್ದಕ್ಕೆ ಶನಿದೇವ ಅದನ್ನು ತಾಳಲಾರದೆ, ಅಯ್ಯೋ ಹನುಮಂತ, ಈ ತೂಕವನ್ನು ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ದರೆ ನಾನು ಬದುಕುವುದೇ ಕಷ್ಟ, ಮೊದಲು ಬಂಡೆಗಳನ್ನು ಕೆಳಗಿಳಿಸಿ ಬಿಡು ಎಂದನು. ಅದಕ್ಕೆ ಹನುಮಂತನು, ಕ್ಷಮೆ ಇರಲಿ ಶನಿದೇವ, ನನಗಿನ್ನೂ ಕೆರೆತ ಹೋಗಿಲ್ಲ ಎಂದು ಮತ್ತೊಂದು ಬಂಡೆಯನ್ನು ತೆಗೆದುಕೊಂಡು ಜೈ ಶ್ರೀರಾಮ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡ. ಬಂಡೆಯ ವಿಪರೀತವಾದ ತೂಕಕ್ಕೆ ಹನುಮಂತನ ತಲೆಯ ಮೇಲಿದ್ದ ಶನಿದೇವನು, ಅಯ್ಯಯ್ಯೋ ಬೇಡ ಬೇಡ ಹನುಮಂತ, ದಯವಿಟ್ಟು ಕ್ಷಮಿಸಿಬಿಡು, ನನಗೆ ನಿನ್ನ ಮೇಲಿರಲು ಆಗುತ್ತಿಲ್ಲ ಎಂದು ಶನಿದೇವನು ಉಸಿರುಗಟ್ಟುತ್ತಾ ವಿಲವಿಲ ಒದ್ದಾಡುತ್ತಿದ್ದ. ಅದಕ್ಕೆ ಹನುಮಂತನು, ನನ್ನ ಮೇಲಿರಲು ನಿಮಗೆ ಆಗುತ್ತಿಲ್ಲವೆಂದರೆ ಹೊರಟು ಹೋಗಿ ಎಂದನು. ಆಗ ಶನಿದೇವನು, ಅಯ್ಯೋ ಹನುಮಂತ, ಈ ಸಮಯದಲ್ಲಿ ತಮಾಷೆ ಬೇಡ, ನಾನು ಹೇಗೆ ಹೋಗಲು ಸಾಧ್ಯ, ನಾನೀಗ ಸಿಲುಕಿಕೊಂಡಿದ್ದೇನಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನಾನು ಎಂದಿಗೂ ಮತ್ತೆ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ ಎಂದನು. ಅದಕ್ಕೆ ಹನುಮಂತನು, ಕೇವಲ ನನ್ನ ಹತ್ತಿರವೇ ಅಲ್ಲ, ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದೆಂದು ಕೇಳಿದನು. ಅದಕ್ಕೆ ಶನಿಯು, ಸರಿ ಸರಿ ಹನುಮಂತ, ನಿನ್ನ ಭಕ್ತರಿಗೂ ಕೂಡ ನನ್ನ ವಕ್ರದೃಷ್ಟಿ ಬೀಳುವುದಿಲ್ಲ, ಮೊದಲು ಈ ಬಂಡೆಗಳನ್ನು ಕೆಳಗಿಳಿಸಿ ಬಿಟ್ಟರೆ ಸಾಕು ಎಂದು ಕೇಳಿಕೊಂಡನು. ಆಗ ಹನುಮಂತನು ಬಂಡೆಗಳನ್ನು ಕೆಳಗಿಳಿಸಿ ಶನಿದೇವನನ್ನು ಮುಕ್ತಿಗೊಳಿಸಿದ. ವಿಪರೀತ ಒತ್ತಡದಿಂದ ಶನಿದೇವನ ದೇಹದಲ್ಲಿ ಅನೇಕ ನೋವುಗಳಾಗಿದ್ದವು. ಇದರಿಂದ ಶನಿದೇವನು, ಹೇ ರಾಮಭಕ್ತ ಹನುಮಂತ, ನನ್ನ ದೇಹದಲ್ಲಾಗಿರುವ ನೋವುಗಳಿಗೆ ನಿನ್ನ ಹತ್ತಿರ ಎಣ್ಣೆ ಅಥವಾ ತೈಲವೇನಾದರೂ ಇದೆಯಾ ಎಂದು ಕೇಳಿದನು. ಅದಕ್ಕೆ ಹನುಮಂತನು, ನನ್ನ ಹತ್ತಿರ ಸಿಗುವುದಿಲ್ಲ ಸೂರ್ಯಪುತ್ರ, ಆದರೆ ಎಂದಿನಿಂದಲೇ ನಿಮ್ಮ ವಕ್ರದೃಷ್ಟಿ ಪಾರಾಗಲು ಭಕ್ತರು ನಿಮಗೆ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆಯಂತಹ ತೈಲದಿಂದಲೇ ದೀಪ ಹಚ್ಚೋದು ಮತ್ತು ಅಭಿಷೇಕವನ್ನ ಮಾಡಿ ಪ್ರಾರ್ಥನೆ ಮಾಡುತ್ತಾರೆ ಎಂದು ಹೇಳಿದನು. ಅಂದಿನಿಂದ ಶನಿದೇವನು ಹನುಮಂತನ ಹತ್ತಿರವಾಗಲಿ ಅಥವಾ ಹನುಮಂತನ ಭಕ್ತರಿಗೆ ತನ್ನ ವಕ್ರದೃಷ್ಟಿಯನ್ನು ಬೀರೋದಿಲ್ಲ ಅಂತ ಹೇಳಲಾಗುತ್ತೆ. ಇದಕ್ಕೆ ಇನ್ನೂ ಅನೇಕ ಕಾರಣಗಳಿವೆ, ಅನೇಕ ಕಥೆಗಳು ಕೂಡ ಇವೆ, ಆದರೆ ಈ ಕಥೆ ಅತಿ ಮುಖ್ಯವಾದದ್ದು ಅನ್ನೋ ಕಾರಣಕ್ಕೆ ಇದನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇದನ್ನು ಕೇಳಿ ನಿಮಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ, ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಈ ದಿನದಂದು ಕೇವಲ ಈ ಒಂದು ಗಿಡ ಮುಟ್ಟುವುದರಿಂದ ಶನಿ ದೋಷಗಳು, ಜನ್ಮದ ದಾರಿದ್ರ್ಯ, ಕಷ್ಟಗಳು ಹೋಗಿ ಮಹಾಪುಣ್ಯ ಬರುತ್ತದೆ. ಮೈಯಲ್ಲಿರುವ ಎಲ್ಲ ದೋಷಗಳನ್ನು ಈ ಗಿಡ ಎಳೆದುಕೊಂಡು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತದೆ. ಇಷ್ಟೊಂದು ಅದ್ಭುತಗಳನ್ನು ಕೊಡುವ ಆ ಗಿಡ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮುಂದುವರಿಯುವ ಮುಂಚೆ ಜೈ ಹನುಮಾನ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹನುಮ ಸರ್ವ ದೇವತಾ ಸ್ವರೂಪನು, ಹಾಗಾಗಿ ಅವರನ್ನ ಪೂಜಿಸಿದ್ರೆ ಸಕಲ ದೇವತೆಗಳನ್ನ ಪೂಜಿಸಿದ ಫಲ ಸಿಗುತ್ತದೆ. ಹನುಮನನ್ನ ಪೂಜಿಸುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಶಾಶ್ವತವಾಗಿರುತ್ತಾಳೆ. ಪಾಂಡವರು ಹನುಮನನ್ನ ಪೂಜಿಸಿ ಯುದ್ಧದಲ್ಲಿ ಗೆಲುವು ಸಾಧಿಸಿದರು. ಹನುಮನನ್ನ ಪೂಜಿಸಿದರೆ ಭೋಗ ಭಾಗ್ಯಗಳು ಬರುತ್ತದೆ, ಸಕಲ ಕೋರಿಕೆಗಳು ಈಡೇರುತ್ತದೆ, ಭೂಮಿಯ ಮೇಲೆ ಎಲ್ಲ ಸುಖಗಳು ಅನುಭವಿಸುತ್ತಾರೆ, ಸಂತಾನ ಪ್ರಾಪ್ತಿಯಾಗುತ್ತದೆ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ, ಸಾಲಬಾಧೆ ನಿವಾರಣೆಯಾಗುತ್ತದೆ, ಒಳ್ಳೆಯ ಕೆಲಸ ಸಿಗುತ್ತದೆ, ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ, ರಾಜಕೀಯದಲ್ಲಿರುವವರಿಗೆ ಪದವಿ ಸಿಗುತ್ತದೆ, ವಿವಾಹ ಯೋಗ ಕೂಡಿ ಬರುತ್ತದೆ, ದೀರ್ಘಾಯುಷ್ಯ ಬರುತ್ತದೆ, ಮೃತ್ಯು ದೋಷ ನಿವಾರಣೆಯಾಗುತ್ತದೆ, ಶನಿ ಬಾಧೆ ನಿವಾರಣೆಯಾಗುತ್ತದೆ,
ಹನುಮನಿಗೆ ಸಂಖ್ಯೆ 5 ಅಂದರೆ ತುಂಬ ಪ್ರೀತಿ. ಹಾಗಾಗಿ ಅವರ ದೇವಾಲಯದಲ್ಲಿ 5 ಪ್ರದಕ್ಷಿಣೆ ಮಾಡಿದರೆ ತುಂಬ ಒಳ್ಳೆಯದು. ನೀವು ಹನುಮನಿಗೆ ಸಮರ್ಪಿಸುವ ಹೂಗಳು ಅಥವಾ ತಾಂಬೂಲ ಅಥವಾ ಹಣ್ಣುಗಳು ಎಲ್ಲವೂ ಕೂಡ 5ರ ಸಂಖ್ಯೆಯಲ್ಲಿರುವಂತೆ ನೋಡಿಕೊಳ್ಳಿ. ಹನುಮನಿಗೆ ಹೂಗಳಲ್ಲಿ ಪಾರಿಜಾತ, ತಾವರೆ, ಮಲ್ಲಿಗೆ, ನಂದಿವರ್ಧನ, ದಾಸವಾಳ, ಕನಕಾಂಬರ ಹಾಗೂ ಎಕ್ಕದ ಹೂಗಳೆಂದರೆ ತುಂಬ ಇಷ್ಟ. ಪತ್ರೆಗಳಲ್ಲಿ ಅಂದರೆ ಎಲೆಗಳಲ್ಲಿ ವೀಳ್ಯದೆಲೆ, ಬಿಲ್ವಪತ್ರೆ, ತುಳಸಿ, ನೆಲ್ಲಿಕಾಯಿ ಎಲೆಗಳು, ಗರಿಕೆ, ಮಾವಿನ ಎಲೆ, ಉತ್ತರಾಣಿ ಹಾಗೂ ಅರಳಿ ಎಲೆಗಳು ಅಂದರೆ ತುಂಬ ಪ್ರೀತಿ. ಹಣ್ಣುಗಳಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಖರ್ಜೂರ, ನೇರಳೆ ಹಣ್ಣು, ದ್ರಾಕ್ಷಿ, ದಾಳಿಂಬೆ, ತೆಂಗಿನಕಾಯಿ ಹಾಗೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನೀವು ಹೂ, ಪತ್ರೆ ಅಥವಾ ಹಣ್ಣು ಯಾವುದು ಹನುಮನಿಗೆ ಸಮರ್ಪಿಸಿದರೂ 5ನ್ನು ಸಮರ್ಪಿಸಲು ಪ್ರಯತ್ನಿಸಿ. ಅಂದರೆ 5 ಬಾಳೆಹಣ್ಣು ಅಥವಾ 5 ಬೆರಕೆ ಹಣ್ಣು, 5 ಪತ್ರೆಗಳು. ಈ ರೀತಿ ಹನುಮನ ಆಲಯದಲ್ಲಿ 5 ಪ್ರದಕ್ಷಿಣೆ ಹಾಕಿದರೆ ಭೂತ, ಪ್ರೇತ, ಪಿಶಾಚಿ ಬಾಧೆಗಳು, ರೋಗ ಬಾಧೆಗಳು ಹೋಗಿ ಶುಭ ಉಂಟಾಗುತ್ತದೆ. ಈ ದಿನ ಹನುಮನ ಹೆಸರು ಜಪಿಸಿದರೂ ಕೂಡ ಬುದ್ಧಿಬಲ, ಯಶಸ್ಸು, ಧೈರ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹನುಮ ತ್ರಿಮೂರ್ತಿಗಳ ತೇಜಸ್ಸಿನಿಂದ ಅವತರಿಸಿದ್ದಾರೆ. ಹಾಗಾಗಿ ಅವರನ್ನ ಸರ್ವದೇವತಾ ಸ್ವರೂಪನು ಎಂದು ಕರೆಯುತ್ತಾರೆ. ಹನುಮನ ಭಕ್ತರಷ್ಟು ಅದೃಷ್ಟವಂತರು ಭೂಮಿಯ ಮೇಲೆ ಮತ್ತೊಬ್ಬರಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಹನುಮನಿಗೆ ಸಿಂಧೂರ ಅಂದರೆ ತುಂಬ ಪ್ರೀತಿ. ಹನುಮನಿಗೆ ಸಿಂಧೂರದ ಪೂಜೆ ಮಾಡಿಸುವುದರಿಂದ ಬೇಗನೆ ಅವರು ಪ್ರಸನ್ನರಾಗುತ್ತಾರೆ. ಆ ದಿನದಂದು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ನಕ್ಷತ್ರ ದರ್ಶನ ಮಾಡಿದ ಮೇಲೆ ಊಟ ತಿನ್ನುವುದರಿಂದ ಸಕಲ ಕೋರಿಕೆಗಳು ಈಡೇರುತ್ತವೆ. ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಹನುಮನಿಗೆ ಕೆಂಪು ದೀಪದಲ್ಲಿ ಎಕ್ಕದ ಬತ್ತಿಗಳನ್ನು ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಬೇಡಿದ ಕೋರಿಕೆಗಳು, ದೀರ್ಘಾಯುಷ್ಯ, ಸುಖ, ಸಂತೋಷ, ಭೋಗಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಂಪು ದೀಪ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಒಂದು ಮಣ್ಣಿನ ದೀಪಕ್ಕೆ ಕುಂಕುಮವನ್ನು ಹಚ್ಚಿ ಅದರಿಂದ ದೀಪಾರಾಧನೆ ಮಾಡಿ. ಈ ದಿನ ಹನುಮನಿಗೆ ವೀಳ್ಯದೆಲೆ ಮಾಲೆ ಸಮರ್ಪಿಸಿದರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ದೇವಾಲಯದಲ್ಲಿ ವೀಳ್ಯದೆಲೆ ಸೇವೆ ಮಾಡಿಸಿ. ಇಲ್ಲದಿದ್ದರೆ ನೀವೇ ವೀಳ್ಯದೆಲೆ ಮಾಲೆಯನ್ನು ಕಟ್ಟಿ ದೇವಾಲಯದಲ್ಲಿ ಸಮರ್ಪಿಸಿ. ಆಗದವರು ಮನೆಯಲ್ಲಿ ಕೂಡ ಹನುಮನ ಫೋಟೋ ಅಥವಾ ವಿಗ್ರಹಕ್ಕೆ ವೀಳ್ಯದೆಲೆ ಮಾಲೆ ಹಾಕಿ. ಹಾಗೆ ಈ ದಿನದಂದು ಹಣೆಯಲ್ಲಿ ಸಿಂಧೂರ ಇಟ್ಟುಕೊಂಡು 108 ಸಲ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನೀವು ಹನುಮನ ಕೃಪೆಗೆ ಪಾತ್ರರಾಗುತ್ತೀರಿ. ತ್ರಿಮೂರ್ತಿಗಳು ಕೂಡ ಹನುಮನನ್ನ ಪೂಜಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮ ಕೂಡ ಹನುಮನನ್ನ ಪೂಜಿಸಿದಂತೆ ರಾಮಾಯಣದ ಸುಂದರಕಾಂಡ ಹಾಗೂ ಉತ್ತರಕಾಂಡದಲ್ಲಿ ಹೇಳಲಾಗಿದೆ. ಸೀತಾದೇವಿ ಪ್ರತಿ ಮಂಗಳವಾರ ಹನುಮನನ್ನ ಪೂಜಿಸುತ್ತಿದ್ದರು. ಶ್ರೀಕೃಷ್ಣ ಕೂಡ ಹನುಮನ ವ್ರತ ಮಾಡಿ ಶಮಂತಕಮಣಿ ಮತ್ತು ಸತ್ಯಭಾಮಿಯನ್ನ ಪಡೆದರು. ಸಿಂಧೂರ ಬಣ್ಣದ ವಸ್ತ್ರಗಳನ್ನು ಹನುಮನಿಗೆ ಸಮರ್ಪಿಸಿದರೆ ಬೇಗನೆ ಹನುಮ ಅವರ ಆಶೀರ್ವಾದ ಕೊಡುತ್ತಾರೆ. ಈ ದಿನದಂದು ಹನುಮನ ಆಲಯದಲ್ಲಿ ದೀಪಾರಾಧನೆ ಮಾಡಿ ಅಲ್ಲೇ ಕುಳಿತುಕೊಂಡು ಹನುಮಾನ್ ಚಾಲಿಸ 11 ಸಲ ಅಥವಾ 23 ಸಲ ಜಪಿಸಿದರೆ ಅವರಿಗೆ ಶಾಶ್ವತವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಹನುಮನ ಆಲಯದಲ್ಲಿ ನಿಮ್ಮ ಬಲಗೈ ಕಿರು ಬೆರಳಿನಲ್ಲಿ ಸ್ವಲ್ಪ ಸಿಂಧೂರ ತೆಗೆದುಕೊಂಡು ಅದನ್ನು ಸೀತಾದೇವಿ ಪಾದಗಳ ಹತ್ತಿರ ಇಟ್ಟರೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತದೆ. ಈ ದಿನ ನೀವು ಚಿತ್ರಗುಪ್ತನನ್ನು ನೆನೆಸಿಕೊಂಡರೂ, ಒಂದು ಸಲ ಕೈ ಮುಗಿದರೂ ಎಷ್ಟೋ ಪಾಪಗಳು ನಿವಾರಣೆಯಾಗುತ್ತವೆ. ಈ ದಿನದಂದು ಸಮುದ್ರ ಸ್ನಾನ ಮಾಡಿದರೆ ತುಂಬ ಪುಣ್ಯ. ಸಮುದ್ರ ಸ್ನಾನ ಮಾಡಲು ಆಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿಕೊಂಡು ಸ್ನಾನ ಮಾಡಿ. ಇನ್ನು ಚಿತ್ರಗುಪ್ತನಿಗೆ ಬಣ್ಣ ಬಣ್ಣದ ವಸ್ತ್ರಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ದಿನದಂದು ಬಣ್ಣ ಬಣ್ಣದ ವಸ್ತ್ರಗಳನ್ನು ಆಲಯದಲ್ಲಿ ಅರ್ಚಕರಿಗೆ ಅಥವಾ ಯಾರಿಗಾದರೂ ದಾನ ಮಾಡಿದರೆ ಚಿತ್ರಗುಪ್ತನ ಆಶೀರ್ವಾದ ಸಿಗುತ್ತದೆ. ಈ ದಿನ ಶಿವ ಪಾರ್ವತಿ ಕಲ್ಯಾಣ ಮಾಡಿಸುವುದು ಅಥವಾ ನೋಡುವುದು ಮಾಡಿದರೆ ದಾಂಪತ್ಯದಲ್ಲಿರುವ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ದಾಂಪತ್ಯ ನಿಮ್ಮದಾಗುತ್ತದೆ. ದೀರ್ಘ ಸುಮಂಗಲ ಯೋಗ ಬೆಳೆಯುತ್ತದೆ. ಈಗ ನಾವು ಯಾವ ಮರವನ್ನು ಮುಟ್ಟಿದರೆ ನಮ್ಮ ಅದೃಶ್ಯ ಬದಲಾಗುತ್ತದೆ ಎಂದು ನೋಡೋಣ. ಕ್ಷೀರಸಾಗರ ಮದನದ ಸಮಯದಲ್ಲಿ ಬಂದ ಅನೇಕ ಪವಿತ್ರ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಹಾಗೆ ಇವತ್ತು ನಾವು ಮುಟ್ಟಬೇಕಾದ ಗಿಡ ಕೂಡ ಶಮಿ ಗಿಡ. ಶಮಿ ಗಿಡವನ್ನು ಅಪರಾಜಿತ ದೇವಿ ಎಂದು ಭಾವಿಸುತ್ತಾರೆ. ಯಜ್ಞ ಮಾಡುವಾಗ 2 ಶಮಿ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಅದರಿಂದಲೇ ಬೆಂಕಿ ಹಚ್ಚುತ್ತಿದ್ದರು. ಅದನ್ನು ಅರಣಿ ಎಂದು ಕರೆಯುತ್ತಿದ್ದರು. ವನವಾಸದಲ್ಲಿ ಶ್ರೀರಾಮ ಕೂಡ ಹೆಚ್ಚಾಗಿ ಶಮಿ ಮರದ ಕೆಳಗಡೆಯೇ ವಿಶ್ರಾಂತಿ ಪಡೆಯುತ್ತಿದ್ದರು. ರಾವಣನ ಜೊತೆ ಯುದ್ಧ ಮಾಡುವ ಮುಂಚೆ ಶಮಿ ಎಲೆಗಳಿಂದ ಆದಿಪರಾಶಕ್ತಿಯನ್ನ ಶ್ರೀರಾಮ ಪೂಜಿಸಿದ್ದರು. ರಾವಣನನ್ನ ಯುದ್ಧದಲ್ಲಿ ಗೆದ್ದು ಅಯೋಧ್ಯೆಗೆ ಹೋಗುವ ಮುಂಚೆ ಕೂಡ ಶಮಿ ಗಿಡಕ್ಕೆ ಪ್ರತ್ಯೇಕ ಪೂಜೆಗಳನ್ನು ಶ್ರೀರಾಮ ಮಾಡಿದ್ದರು.
ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಶಮಿ ಮರವನ್ನ ಪೂಜಿಸಿದ್ದರು. ಶಮಿ ನಮಗೆ ಜೀವನದಲ್ಲಿ ಗೆಲುವು ಕೊಡುತ್ತದೆ. ಈ ಗಿಡವನ್ನ ತುಂಬಾ ಅಪರೂಪವಾಗಿ ಪೂರ್ವಕಾಲದಲ್ಲಿ ನೋಡಿಕೊಳ್ಳುತ್ತಿದ್ದರು. ಇಷ್ಟೊಂದು ಪವಿತ್ರವಾದ ಗಿಡವನ್ನ ನಾವು ಈ ದಿನ ಮುಟ್ಟಿದರೂ ಕೂಡ ನಾವು ಪವಿತ್ರರಾಗುತ್ತೇವೆ. ಶ್ರೀರಾಮನನ್ನೇ ಮುಟ್ಟಿದಷ್ಟು ಪುಣ್ಯ ಬರುತ್ತದೆ. ಜೊತೆಗೆ ಶನೀಶ್ವರನ ಕೋಪವನ್ನ ಕೂಡ ಶಮಿಗಿಡ ಕಡಿಮೆ ಮಾಡುತ್ತದೆ. ಹಾಗಾಗಿ ಶನಿದೋಷ, ಶನಿ ಪೀಡೆ, ಹೀಗೆ ಶನಿಗೆ ಸಂಬಂಧಿಸಿದ ಯಾವ ಸಮಸ್ಯೆ ಇದ್ದರೂ ಹೊರಟು ಹೋಗುತ್ತದೆ. ಇನ್ನು ಜೀವನದಲ್ಲಿ ಶನಿ ಬಾಧೆ ಬರುವುದಿಲ್ಲ. ಹಾಗಾಗಿ ಶಮಿಗಿಡ ಎಲ್ಲೇ ಇದ್ದರೂ ಅದಕ್ಕೆ ಸ್ವಲ್ಪ ನೀರು ಹಾಕಿ 11 ಪ್ರದಕ್ಷಿಣೆ ಮಾಡಿ ಒಂದು ದೀಪದಲ್ಲಿ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ ಅದರ ನಂತರ 11 ಸಲ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಅದರ ನಂತರ ನಿಮ್ಮ ಕೋರಿಕೆಗಳು ಹೇಳಿಕೊಳ್ಳಿ. ಅದು ಅತಿ ಬೇಗನೆ ಈಡೇರುತ್ತದೆ. ಒಂದು ವೇಳೆ ಶಮಿ ವೃಕ್ಷ ನಿಮಗೆ ಸಿಗದಿದ್ದರೆ ಅದರ ಕಡ್ಡಿಯನ್ನ ಕೂಡ ತಂದು ನಿಮ್ಮ ಮನೆಯ ಪಾಟ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂಜೆಗಳು ಮಾಡಿ ಪ್ರದಕ್ಷಿಣೆ ಮಾಡಿಕೊಳ್ಳಿ. ಈ ರೀತಿ ನಿಮ್ಮ ದಿನಚರಿ ಇರುವಂತೆ ನೋಡಿಕೊಳ್ಳಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದ್ರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತನ್ನಿ. ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ. 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ, ಕರ್ಪೂರ, ಗಂಧದ ಕಡ್ಡಿಯನ್ನ, ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮಧ್ವಂಸಿನೇ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತದೆ. ಕರ್ಮ ಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು, ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ, ತಂದೆ ತಾಯಿಯ ಮಾತನ್ನ ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನ ಮಾಡಿಸಿದ್ರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಕೆಯಾಗುತ್ತದೆ. ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ. ಮಕ್ಕಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕಳಿಸಬೇಕು. ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಆದ್ದರಿಂದ ತಪ್ಪದೆ ಈ ದಿನವನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು. ಈ ದಿನ ದರ್ಬೆ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು. ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ, ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ. ಅಕ್ಕಪಕ್ಕದವರ ದೃಷ್ಟಿ, ಸಂಬಂಧಿಕರು, ಸ್ನೇಹಿತರು ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ನಿಂಬೆ ಹಣ್ಣನ್ನು ಮುಖ್ಯ ದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ, ಬಲದಿಂದ ಎಡಭಾಗಕ್ಕೆ 3 ಬಾರಿ ದೃಷ್ಟಿಯನ್ನು ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು. ಇದರಿಂದ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ. ಬಿಡಿ ಬಿಡಿಯಾಗಿ ಕುರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನ ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು.
ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗೆ ಇರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು. ಧನಲಾಭವನ್ನು ಕೂಡ ಕಾಣಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.